ನನಗೂ ಈಗ 75 ವರ್ಷ ವಯಸ್ಸು. ಬೇರೆಯವರೆಲ್ಲ ಬಹಳ ಹುರುಪಿನಿಂದ ಇರ್ತಕ್ಕಂಥವರೆಲ್ಲ ಮನೆ ಸೇರಿದರೆ ಕೆಲವರು ಹಸು ಹೀಗಿದ್ದಾರೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಬಹಳ ಯುವಕರ ಶಕ್ತಿ ಬಹಳ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಮತ್ತು ದೇಶವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಏನು ಶೇಕಡ 85% ಇತ್ತಂತ 1980ರಲ್ಲಿ 85% ರೈತರು ಬೇಸಾಯ ಮಾಡ್ತಾ ಇದ್ರು. ಇವತ್ತು 85 ಇಲ್ಲ 30%ಗೆ ನಮ್ಮ ರೈತಾಪಿ ವರ್ಗ ಬಂದಿದೆ. ಅಂದರೆ ಕೃಷಿ ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಳೋದಕ್ಕೆ ಬಹಳ ಹಿಂಜರಿತಾ ಇದ್ದಾರೆ ನಮ್ಮ ಜನರು. ಯಾಕೆಂದರೆ ಇದರಲ್ಲಿ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ತಾವು ಕೂಡ ನೀವು ಬಹಳ ಬುದ್ಧಿವಂತರಿದ್ದೀರಾ. ನೀವು ಹಳ್ಳಿಗಾಡಿನಿಂದ ಬಂದು ನಗರ ಸೇರಿದ್ದೀರಾ, ಬುದ್ಧಿವಂತರಿದ್ದೀರಾ. ಇಂಥವೆಲ್ಲ ಬಹಳ ಹೆಚ್ಚು ರೈತರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಹಾಳಾಗೋಯ್ತು ಅಂದರೆ ನಮ್ಗೆ ಯಾರು ಊಟಕ್ಕೆ ನಮ್ಗೆ ಯಾರಿಗೂ ತಾಪತ್ರೆ ಆಗುತ್ತೆ ಮುಂದೆ. ಆ ಕಾರಣದಿಂದ ಉಳಿಸೋದಕ್ಕೆ ನಾವಿನ್ನು ಮುಂದೆ ಏನಾದರೂ ಒಂದು ಮಾಡಬೇಕಲ್ಲಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಎಲ್ಲಿ ಕೆಡ್ತಾ ಇದೆ, ಯಾವ ರೀತಿ ಕೆಡ್ತಾ ಇದೆ, ಏನು ಮಾಡೋದು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಮ್ಮಲ್ಲಿ ತಿಳುವಳಿಕೆ ಬಹಳ ಇಲ್ಲ. ಆ ತಿಳುವಳಿಕೆ ಕೊಡ್ತಕ್ಕಂಥ ಜನರು ಹೆಚ್ಚಾದಾಗ ಈ ಒಂದು ವ್ಯವಸ್ಥೆ ಮುಂದುವರಿಬೋದು ಅಂತಕ್ಕಂಥ ವಿಚಾರಕ್ಕೆ. ಯಾಕೆಂದರೆ ಇವರೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ತಿಳುವಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಅದು ಆ ತಾಂತ್ರಿಕ ವರ್ಗಗಳಲ್ಲಿ ನಾವು ಉಪಯೋಗಿಸ್ಕೊಳ್ಳೋಕೆ ಆಗ್ತಾ ಇದೆ. ಅದಕ್ಕೆ ನಾವು ಸ್ಟೂಡೆಂಟ್ಸ್ಗಳನ್ನು ಮುಖ್ಯವಾಗಿ ನಾವು ಸ್ಟೂಡೆಂಟ್ಸ್ಗಳು ರೈತರ ಮಕ್ಕಳವರೆಲ್ಲ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ಓದ್ತಾ ಇದ್ದಾರೆ. ನೀವು ಕೂಡ ರೈತರ ಮಕ್ಕಳು. ನಾವು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗದೆ ಇದ್ರೆ ಮುಂದೆ ಏನು 75% ಇದ್ದದ್ದು ಈಗ 30% ಆಗಿದೆ. ಮುಂದೆ 0% ಬಂದಾಗ ನಮಗೆಲ್ಲ ಅನ್ನ ಇರೋದು. ಕಾರಣದಿಂದ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಮ ಯುವಕ ಯತೀಶ್ ತುಕಾರಾಮ್ ಈತ ಬಂದು ಈಗ ನಾನು ನಿಮ್ಮ ಜೊತೆಗೆ ಸೇರ್ತೀನಿ, ನಿಮ್ಮ ಜೊತೆಯಲ್ಲಿದ್ದು ನಾನು ರೈತ ಪರವಾದಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಆತನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ರಾಜ್ಯಕ್ಕೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದನ್ನು ನಾನು ಮಾಡ್ಕೊಂಡೆ. ಮತ್ತೆ ಈ ಆರ್ಗನೈಸ್ ಜಾತಕ್ಕೆ ಫುಡ್ ಚೈನ್ ಕ್ಯಾಂಪೇನ್ನಲ್ಲಿ ಕೂಡ ಆತ ಕೆಲಸ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಸಂಪೂರ್ಣವಾಗಿ ಕೃಷಿ ನಿಂತೋಗುತ್ತಲ್ಲ, ಆ ಕಾರಣದಿಂದ ಇದನ್ನೇನಾದರೂ ಮಾಡಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಈ ಕಂಪನಿ ಫುಡ್ ಚೈನ್ ಕ್ಯಾಂಪೇನ್ ಮತ್ತು ನಮ್ಮ ಸ್ನೇಹಿತರಾಗಿ ಬಹುಶುಭಂ ಫೌಂಡೇಶನ್ ಇವರು ಕೂಡ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಕ್ಕಂಥದ್ದನ್ನು ವಾಕಥಾನ್ ಜಾಥಾ ಕಾರ್ಯಕ್ರಮವನ್ನು ನಾಳೆ ಫ್ರೀಡಮ್ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ವರೆಗೂ ಇದ್ದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ವಿಚಾರ